ನಮಸ್ಕಾರ. ಮನುಜ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ, ಇವತ್ತು ಪವಿತ್ರ ಬಂಧನ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಪವಿತ್ರ ಅವಳಿಗೆ ಮನೆ ಮ್ಯಾನೇಜ್ಮೆಂಟ್ ಎಲ್ಲ ಕೊಟ್ಟಿರೋದ್ರಿಂದ ಅವಳು ಟಜುರಿ ಬೀಗ ಕೂಡ ಅವಳ ಕೈಯಲ್ಲೇ ಇರುತ್ತೆ. ಹಾಗಾಗಿ ಯಾವುದೇ ಜವಾಬ್ದಾರಿ ಕೂಡ ಅವಳೇ ಮಾಡಬೇಕಾಗುತ್ತೆ. ಹಾಗಾಗಿ ದಿಂಬಡಿ ಅವಳು ಬೀಗ ಇಟ್ಟಿರ್ತಾಳೆ. ಆ ಬೀಗನ ಪಟಾಯಿಸಿ ಅವರ ಅಂದರೆ ದೇವು, ಚಿಕ್ಕಪ್ಪ, ಚಿಕ್ಕಮ್ಮ, ಚಿಕ್ಕಪ್ಪನ ಮಗ 3 ಜನ ಸೇರಿಕೊಂಡು ಒಂದು ಫೈಲು 14 ಕೋಟಿನೋ 20 ಕೋಟಿದು ಒಂದು ಫೈಲು ಮತ್ತು ವಜ್ರದ ಹಾರಗಳು, ಸ್ವಲ್ಪ ದುಡ್ಡು ಎಲ್ಲ ಎಗ್ರಿಸ್ಬಿಟ್ಟಿರ್ತಾರೆ. ಅದನ್ನ ಹೆಂಗೋ ಫೈಲ್ ಒಂದು ಕಂಡಿಡ್ಕೊಂಡಿದ್ದಾಳೆ, ಅದೊಂದು ಗೊತ್ತಾಗಿತ್ತು. ಇನ್ನು ಚಿನ್ನ ದುಡ್ಡು ಹೋಗಿರೋದು ಇವಳಿಗೆ ಗೊತ್ತೇ ಆಗಿಲ್ಲ, ಯಾಕೆಂದರೆ ಇವಳು ಅಲ್ಲಿ ನೋಡೇ ಇಲ್ಲ, ಎಷ್ಟಿದೆ ಏನು ಅಂತಲೂ ಕೂಡ ನೋಡಿಲ್ಲ, ಕಣ್ಣಲ್ಲೂ ನೋಡಿಲ್ಲ. ಸುಮ್ಮನೆ ಕೀ ಕೊಟ್ಟಿದ್ದಾರೆ ಅವತ್ತೇನೋ, ಅದನ್ನ ಇಟ್ಕೊಂಡಿದ್ದಾಳೆ ಅಷ್ಟೇ. ಆವಾಗ ಸೂಕ್ಷ್ಮವಾಗಿ ಬಳೆಗಾಜು ಸಿಗುತ್ತೆ. ಆ ಬಳೆಗಾಜನ್ನು ನೋಡಿ ಇದು ಚಿಕ್ಕತ್ತೆದೆ ಬಳೆಗಾಜು ಅಂತ ಗೊತ್ತಾಗುತ್ತೆ. ಸರಿ ಅಂತ ಅವ್ರ ರೂಮಿಗೆ ಹೋಗ್ತಾಳೆ. ಹೋಗ್ಬಿಟ್ಟು ಅಲ್ಲಿ ವಿಚಾರ ಮಾಡ್ತಾಳೆ. ವಿಚಾರ ಮಾಡಿದಾಗ ಅವರು ಯಾರೂ ಒಪ್ಕೊಳ್ಳೋಕ್ಕೆ ರೆಡಿನೇ ಇರಲ್ಲ. ಆವಾಗ ಏನು ಮಾಡ್ತಾಳೆ, ಈ ಬಳೆಗಾಜನ್ನು ಕೂಡ ತೋರಿಸ್ತಾಳೆ. ಬಳೆಗಾಜು ತೋರಿಸಿದ್ರೂ ಒಪ್ಕೊಳ್ಳೋಕ್ಕೆ ರೆಡಿ ಇರಲ್ಲ. ಆಗ ಸುಮ್ಮನೆ ಆಗಿರ್ತಾಳೆ, ಅಲ್ಲೇ ಮಾತಾಡ್ತಿರ್ತಾಳೆ. ಈ ಕಡೆ ಮಾವ ಸೊಸೆದು ಮಾತುಕತೆ ನಡೀತಾ ಇರುತ್ತೆ. ಆ ಟೈಮಿಗೆ ಕರೆಕ್ಟಾಗಿ ಅವಳ ಗಂಡ ದುಡ್ಡೆಲ್ಲ ಬ್ಯಾಗಿಗೆ ಹಾಕ್ಕೊಂಡು ಕಾರ್ ಸ್ಟಾರ್ಟ್ ಮಾಡಿಕೊಂಡು ಒಂದೇ ಉಸಿರಿಗೆ ಹೋಗ್ತಾ ಇರ್ತಾನೆ. ಇವಳೇನು ಮಾಡ್ತಾಳೆ, ಇವತ್ತು ಗ್ಯಾರಂಟಿ ಕಂಡುಹಿಡಿತೀನಿ ಅಂತ ಫಾಲೋ ಮಾಡಿಕೊಂಡು ಇನ್ನೊಂದು ಕಾರಲ್ಲಿ ಹೋಗ್ತಾಳೆ. ಹೋದರೆ ಹಾಸ್ಪಿಟ್ಲ್ ಹತ್ರಕ್ಕೆ ಹೋಗೋದಾಗಿದೆ. ಹಾಸ್ಪಿಟ್ಲ್ ಹತ್ರ ಹೋಗಿ ಅಲ್ಲಿ ಆಯಮ್ಮಂಗೆ ದುಡ್ಡು ಕೊಡ್ತಾನೆ ಅಷ್ಟೂ. ಆ ದುಡ್ಡನ್ನ ನೋಡ್ತಾಳೆ ಇವಳು ಕೊಡೋದನ್ನು. ಆಮೇಲೆ ಏನೋ ಹೇಳ್ತಾ ಇರ್ತಾನೆ, ಒಂದು ಕೇಳಿಸಿರಲ್ಲ ಅವಳಿಗೆ. ಹಾಸ್ಪಿಟ್ಲಲ್ಲಿ ಡಿಸ್ಚಾರ್ಜ್ ಮಾಡಿ ಅಂತಿದ್ದೀನಿ, ಹಾಗೆ ಹೇಳ್ತಾಯಿದ್ದೀನಿ, ಹೀಗೆ ಹೇಳ್ತಾಯಿದ್ದೀನಿ ಅಂತ ಏನೇನೋ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಇವಳು ಅದನ್ನು ತುಂಬ ದೂರದಿಂದ ನೋಡ್ತಾಳೆ. ಏನು ಕೇಳಿಸಲ್ಲ, ಆದರೆ ಕೈ ಸೊನ್ನೆ ಬಾಯಿ ಸೊನ್ನೆ ಮಾಡಿ ಹೇಳೋದು ಅರ್ಥ ಮಾಡ್ಕೋಬೋದೇನೋ ಗೊತ್ತಿಲ್ಲ. ಆದರೆ ಆ ಥರ ಹೇಳಿ ನಾನಿದ್ದೀನಿ, ಏನೂ ತೊಂದರೆ ಆಗೋದು ಬೇಡ, ಆರಾಮಾಗಿರಲಿ ಅಂತೆಲ್ಲ ಹೇಳಿರ್ತಾನೆ. ಹ್ಞೂ ಅಂತ ಅಂದ್ಕೊಂಡು ಆ ಥರ ಇದು ಮಾಡಿರ್ತಾರೆ. ಅದಕ್ಕೆ ಆ ಅಮ್ಮ ಯಾರು, ಅವಳು ಮಗಳು ಯಾರು, ಅದೇನೂ ಗೊತ್ತಾಗಿಲ್ಲ ಇನ್ನೂ. ಅವಳು ಗೊತ್ತಾದರೆ ಇವನು ಸ್ವಲ್ಪ ಸೇಫ್ ಆಗ್ತಾನೆ. ಹಾಗೆ ಇವಳು ಕಣ್ಣಲ್ಲಿ ನೋಡಿಬಿಡ್ತಾಳೆ. ತುಂಬ ಬೇಜಾರಾಗುತ್ತೆ. ಕೈಗೆ ದುಡ್ಡು ಕೊಡೋದನ್ನು ಕೂಡ ನೋಡಿಬಿಡ್ತಾಳೆ. ಆ ಅಮ್ಮ ಯಾರು, ಮಗಳು ಯಾರು, ಅದೇನು ಕತೆ ಒಂದು ಗೊತ್ತಾಗಲ್ಲ. ತುಂಬಾ ಬೇಜಾರಾಗ್ತಾಳೆ, ಕಣ್ಣೀರು ಬರ್ತವೆ. ಕಾರ್ ಸ್ಟಾರ್ಟ್ ಮಾಡ್ಕೋತಾಳೆ, ಹಿಂದೆ ರಿವರ್ಸ್ ತಕ್ಕೋತಾಳೆ, ಸೀದಾ ಮನೆಗೆ ಹೋಗ್ತಾಳೆ. ಅಪ್ಪ ಅವಳು ಆಶ್ಚರ್ಯವಾಗಿ, ಅಂದರೆ ಹಾಸ್ಪಿಟ್ಲಲ್ಲಿ ಬಂದಿದ್ದಿದ್ರೆ ಅವಳಿಗೆ ಗೊತ್ತಾಗಿರೋದು ಏನು ಎತ್ತ ಅಂಥೇಳಿ. ಅವಳು ಹಾಸ್ಪಿಟ್ಲ್ ಒಳಗೆ ಬರೋದೇ ಇಲ್ಲ, ರೋಡಲ್ಲೇ ಅಷ್ಟು ನೋಡಿರ್ತಾಳೆ. ಆಮೇಲೆ ಆ ಅಮ್ಮನ ಭುಜ ಹಿಡ್ಕೊಂಡು ಹೇಳ್ತಾ ಇರ್ತಾನೆ, ಎದ್ರು ಬೇಡ ನೀನು, ನಾನಿದ್ದೀನಿ ಅಂತ ಹೇಳು ಅಂತೇಳ್ಬಿಟ್ಟೆಲ್ಲ ಹೇಳ್ತಾ ಇರ್ತಾನೆ. ಅದನ್ನೆಲ್ಲ ಕೇಳಿಸ್ಕೊಳಕ್ಕಾಗದೇ ಇದ್ದರೂ ಆಕ್ಷನ್ ಪ್ರಕಾರ ನೋಡ್ತಾ ಇರ್ತಾಳೆ. ಅದೆಲ್ಲ ನೋಡಿ ಭಾಳ ಬೇಜಾರಾಗುತ್ತೆ. ಅದೇನೋ ನಾಯಿ ಬಾಲ ಡೊಂಕಿ ಅನ್ನೋ ಹಾಗೆ ಆಯ್ತಲ್ಲ ಅಂತೇಳ್ಬಿಟ್ಟು ಪುನಃ ಅವಳು ಹತ್ಕೊಂಡು ಕರ್ಕೊಂಡು ಬೇಜಾರು ಮಾಡಿಕೊಂಡು ಹೋಗ್ತಾಳೆ. ಆದರೆ ಇವನು ಯಾರಿಗೆ ಹಾಸ್ಪಿಟ್ಲಿಗೆ ದುಡ್ಡು ಕಟ್ತಿದ್ದಾನೆ, ಈ ಅಮ್ಮ ಯಾರು ಅದು ಗೊತ್ತಾಗಿಲ್ಲ. ಅವಳಿಗೆ ಪಾಪ ದುಃಖ ಬಂದ್ಬಿಡುತ್ತೆ. ತುಂಬಾ ಆ ದುಃಖ ಎಲ್ಲ ತಡ್ಕೊಂಡು ಕಾರೊಳಗೆ ಕೂತ್ಕೊಂಡು ರಿವರ್ಸ್ ತಗೊಂಡು ಹೋಗ್ತಾಳೆ. ಅಲ್ಲಿ ನೋಡಿದ್ರೆ ಮಾವ ಸರಿ ಹೋಗು, ನೀನೇ ಮಾತಾಡಿಸು, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರೆ. ಆದರೆ ಅದು ಮಾತಾಡ್ಸೋ ಅಂಥ ಜೈಮಾನವೇ ಅಲ್ಲ. ಏಕೆ ಅಂದರೆ ಅವನಿಗೆ ಆಲ್ರೆಡಿ ರಿಟೈರ್ಡ್ ಆಗಿರುತ್ತಲ್ಲ, ಆಲ್ರೆಡಿ ಓಡೋ ಕುದುರೆ ಥರ ಆಗಿರ್ತಾನೆ. ಅವನಿಗೆ ಏನಪ್ಪ ಅಂತಂದರೆ ಈ ರೀತಿಯೇ ಇರಬೇಕು ಅನ್ನೋದು ಒಂದು ಆಗಿರುತ್ತೆ. ಈ ಕಡೆ ತಮ್ಮ ಮತ್ತು ತಮ್ಮನ ಹೆಂಡ್ತಿ, ತಮ್ಮನ ಮಗ ಸಿಕ್ಕಾಕೊಬಿಟ್ಟಿದ್ದಾರೆ.
ಈಗ ನಾವಂತ ಕೆಲಸ ಮಾಡಲ್ಲ, ನಾನು ಈ ಮನೆ ಮಗ, ನಾನು ಯಾಕೆ ಕಳ್ತನ ಮಾಡಬೇಕು, ನನಗೇನು ಅದು ಕಟ್ಕೊಂಡು ಅಂತ ಹೆಂಡ್ತಿನೂ ಕೂಡ ಹಾರಾಡ್ತಿರ್ತಾಳೆ. ನಾನು ಈ ಮನೆ ಸೊಸೆ, ನಾನು ಯಾಕೆ ಕಳ್ತನ ಮಾಡಬೇಕು ಹಾಗೆ ಹೀಗೆ ಅಂತೇಳಿ. ಆವಾಗ ಇವಳು ರೂಮಿಗೆ ಹೋಗ್ತಾಳ, ಪವಿತ್ರ ರೂಮಿಗೆ ಹೋಗಿ ಕರೆಕ್ಟಾಗಿ ಕೇಳ್ತಾಳೆ ಎಲ್ಲ ವಿಷಯನೂ. ಕೇಳಿದಾಗ ಅವರು ಬಾಯಿ ಬಿಟ್ಟು ಹೇಳಲ್ಲ. ಆವಾಗ ಅವಳೇನು ಮಾಡ್ತಾಳೆ ಅಂದರೆ ಅಲ್ಲೋಗಿ ಹುಡುಕ್ತಾಳೆ, ಇಲ್ಲೋಗಿ ಹುಡುಕ್ತಾಳೆ, ಎಲ್ಲೂ ಏನೂ ಇರಲ್ಲ. ಏನೂ ಇಲ್ಲದೇ ಕಾರಣಕ್ಕೆ ಅವಳಿಗೆ ಸರಿ ಅಂತ ಹೇಳ್ಬಿಟ್ಟು ಅಲ್ಲ ಮಾವ, ನನ್ನ ರೂಮಿಗೆ ಯಾಕಮ್ಮ ಬಂದೆ, ನನ್ನ ರೂಮಿಗೆ ಯಾಕಮ್ಮ ಬಂದೆ ಅಂತ ಕೂಗಾಡ್ತಿರ್ತಾನೆ. ಅದಕ್ಕೆ ಅಲ್ಲ ಮಾವ, ಏನಾದ್ರು ಬರಬಾರ್ದು ಅಂತ ಇದೆಯಾ ಅಂತ. ಮೊನ್ನೆ ನಿಮ್ಮ ರೂಮಿಗೆ ಬಂದಿದ್ದಕ್ಕೆ ರೂಮಿಗೆ ಬಂದರು ಅಂತ ಹೇಳಿದ್ರೆ ಅದಕ್ಕೇ ನಾನು ಹೇಳ್ತೇನೆ ನಮ್ಮ ರೂಮಿಗೆ ಬರೋದು ಬೇಡ ಅಂತೇಳಿ ಅಂತ. ಸರಿ ಆಯಿತು, ನಿಮ್ಮ ರೂಮಿಗೆ ನಾನು ಏನಕ್ಕೆ ಬರಲಿ, ಏನೋ ಒಂದು ಕಳ್ತನ ಆಗಿದೆ ಅದನ್ನು ಕಂಡುಹಿಡಿಯೋಕ್ಕೆ ಬಂದಿದ್ದೀನಿ ಅಂತ. ಏನು ಕಳ್ತನಮ್ಮ, ಎಂತೋ ಕಳ್ತನಮ್ಮ ಅಂತಾನೆ. ಆಮೇಲೆ ನನ್ನ ಮಾವ ಅನ್ಬೇಡ ನೀನು ಅಂತ ಹೇಳ್ತಾನೆ. ಆವಾಗ ಅವಳು ಹೆಸರಿಡ್ದು ಕರೀತಾಳೆ. ಹೆಸರು ಕರೆದಾಗ ಇನ್ನೂ ಅವಮಾನ ಆದಂಗೆ ಆಗುತ್ತೆ. ಅದಕ್ಕೆ ಹೇಳಿದ್ದು ಮಾವ, ಯಾರನ್ನು ಹೆಂಗೆ ಕರಿಬೇಕು ಹಂಗೆ ಕರೆದ್ರೇ ಚಂದ ಅಂತೇಳಿ ಅಂತ ಹೇಳ್ತಾಳೆ. ಸರಿ ಹೇಳಮ್ಮ ಈಗ ಅಂತ. ಏನಿಲ್ಲ, ಟ್ರೆಜರಿಯಿಂದ ಒಂದು ಫೈಲ್ ಕಳ್ತನ ಆಗಿದೆ, ಅದನ್ನು ನಾನು ಕುಕ್ಕರ್ ಇಟ್ಟಿರ್ತೀನಿ, 3 ವಿಷಲ್ ಬರೋಷ್ಟರೊಳಗೆ ಆ ಫೈಲು ಟ್ರೆಜರಿ ಮೇಲೆ ಇರಬೇಕು. ಇಲ್ಲ ಅಂದರೆ ಏನೂ ಮಾಡಲ್ಲ, ಸುಮ್ಮನಾಗ್ತೀನಿ ಅಂತ ಹೇಳಿರ್ತಾಳೆ. ಇವರೆಲ್ಲ ಯೋಚನೆ ಮಾಡಿ ಫೈಲನ್ನು ತಂದು ಮತ್ತೆ ಟ್ರೆಜರಿ ಮೇಲೆ ಇಡೋ ಹಾಗೆ ಇವಳು ಬೇರೆ ಉಗಿದು ಬಂದಿರ್ತಾಳೆ ಪವಿತ್ರ. ಈಗ ನೋಡಿದ್ರೆ ಅವಳ ಅಕ್ಕನೂ ಬಂದು ಚೆನ್ನಾಗಿ ಬೈತಿದ್ದಾಳೆ. ಇವರಿಬ್ಬರು ಬೈತಿರೋದನ್ನು ನೋಡಿ ಅವರಿಗೆ ಹಿಂಸೆ ಆಗ್ತಿದೆ. ಹಾಗಾಗಿ ಪವಿತ್ರ ಹೇಳ್ತಾಳೆ, ಈ ಹಸಿರು ಬಳೆ ಇದೆಯಲ್ಲ, ಈ ಬಳೆ ಯಾರ್ದು ಅಂತೇಳಿ. ಆವಾಗ ಅವಳು ದೇವ್ ಚಿಕ್ಕಮ್ಮ ಹೇಳ್ತಾಳೆ, ಅಲ್ಲ ಬಳೆ ಹೆಣ್ಮಕ್ಳು ಅಂದಮೇಲೆ ಮನೇಲೆಲ್ಲ ಹಾಕೋತಾರೆ, ಗುಡಿಸುವಾಗ ಒರೆಸುವಾಗೆಲ್ಲ ಒಡೆದೋಗಿರುತ್ತೆ, ಅದನ್ನೆಲ್ಲ ಲೆಕ್ಕಕ್ಕೆ ತಗೊಳಕ್ಕಾಗುತ್ತಾ, ಅದರಿಂದ ಏನು ಪ್ರೂವ್ ಮಾಡೋಕ್ಕಾಗುತ್ತೆ, ಆಗಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೌದೌದು ಅಂತಲೇ ಗಂಡ. ಆದ್ರೂ ಯಾರನ್ನೋ ಕರ್ಕೊಬಂದರೆ ಕರೆಕ್ಟಾಗಿ ಗೊತ್ತಾಗುತ್ತಂತೆ, ಅವಾಗ ಕಂಡುಹಿಡಿತಾರಂತೆ ಅಂತ ಎಲ್ಲ ಹೇಳ್ತಾ ಮಾತಾಡ್ತಿರ್ತಾರೆ. ಅವಾಗಂತೂ ಅವ್ರುಗಳ ಮುಖ ನೋಡೋಕ್ಕಾಗ್ತಾಯಿರಲ್ಲ. ಆವಾಗ ಅವಳು ಎದುರಿಸ್ತಾಳೆ, ಬಾಯಿ ಬಿಟ್ಟು ಹೇಳಿ, ಇಲ್ಲ ಅಂದರೆ ನಾನು 3 ಎಣಿಸೋವಷ್ಟರೊಳಗೆ ಅಲ್ಲಿ 2-3 ವಿಷಲ್ ಬರುತ್ತೆ, ಅದು ಎಣಿಸ್ಕೊಂಡು ಬರೋ ಹೊತ್ತಿಗೆ ಅದನ್ನು ಫೈಲ್ ತಂದಿಟ್ಟಿದ್ರೆ ಸರಿ, ಇಲ್ಲ ಅಂದರೆ ಸುಮ್ಮನಿರೋಳಲ್ಲ ನಾನು ಅಂತ ಬೈದು ಹೋಗಿರ್ತಾಳೆ. ಆವಾಗ ಇವರು ಹೆಂಡತಿ ಹೇಳೋ ವಿಷಯನ ಇವನು ಕೇಳೋದೇ ಇಲ್ಲ. ಸುಮ್ಮನೆ ನಿಂಗೇನು ಗೊತ್ತು, ಪಾಪ ಅವಳಿಗೆ ತಾನೇ ಕಷ್ಟ ಆಗೋದು ಅಂತೇಳೆಲ್ಲ ಬೈದು ಆಮೇಲೆ ಚೆನ್ನಾಗಿ ಬೈತಾನೆ ಅಲ್ಲಿ. ಆವಾಗ ಇವ್ರ ಗಂಡ ಹೆಂಡತಿ ಕೂತ್ಕೊಂಡು ಡಿಸ್ಕಸ್ ಮಾಡ್ತಾರೆ. ಆವಾಗ ಇವನಿಗೆ ಸ್ವಲ್ಪ ತಲೆ ಓಡುತ್ತೆ, ಪೆದ್ದಂಗೆ ತಲೆ ಓಡಿ ಹೇಳ್ತಾನೆ, ಆ ಥರ ಹೇಳೋಕ್ಕೆ ಹೋದರೆ ಅದು ನಂಬಲ್ಲ, ಸುಮ್ಮನೆ ಮರ್ಯಾದೆ ಹಾಳಾಗುತ್ತೆ, ಫೈಲ್ ತಗೊಂಡೋಗಿ ಇಡೋದೇ ಒಳ್ಳೆಯದು ಅಂತ. ಹೌದಾ, ಯಾಕೆ ಅಂತಾಳೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.